ಇದು ನಮ್ಮ ಅಣ್ಣ ಹಾಜರ್ ಅಂದದ್ರಿ ಹಂಗೆ ಇರೋದು ಇರ್ಲಿ. ನಾ ಜರ್ಕತ್ತ ರಾಜ ಇದ್ದಪ್ಪ ಅಂದ್ರ ನಮ್ಮ ಮುಂದೆ ಮಂತ್ರಿಗಳು ಕುಂತಿರ್ತಾರೆ ಹಿಂಗ ರಾಜರ ಮಂತ್ರಿಗಳು ಅಂತಾನ ಅಲ್ರಿ. ನಮ್ಮ ಕೆಲ್ಸಿಗೆ ಒಬ್ಬ ಕೋತ್ ನನ್ನ ಮಗ ಕೆಲ್ಸಿಗೆ ಅಡ್ಡಾಡತಾನ್ರಿ ತಂದಪ್ಪ ನಾನು ಅವಾಗ ರಾಜಾದಿರಾಜ ರಾಜ್ಯ ಮಾಡ್ಕೊಂಡ ಓತಲ ಅಂದಂಗ ಆಗ್ಬೇಕು. ಇರ್ಲಿ ಇರ್ಲಿ ಅವಾಗ ಮುಂದಿನ ಮಂತ್ರಿ ನಮಗೆ ಕೇಳ್ತಾನ ಅಲ್ರಿ ಆ ನನ್ನ ಮಗ ಆಡಳತನ ಏನ್ ಮಾಡ್ಬೇಕು ಅಂತ ಅಂದಕ ನಾವು ಕುಂಡಿ ಮಾತಾಡಲು ಅಷ್ಟೊಂದು ಸತ್ಯ ನಾನೇ ಮಾತ್ರ ಮಾತಾಡಲು ಅಷ್ಟೊಂದು ಸತ್ಯ ನನಗೆ ನೀನು ಗಣರ ನೀವು ಯಾವಾಗ ಬಂದಿರಿ ನಾನು ನೋಡೇ ಹೇಳ್ಬಿಡ್ರಪ್ಪ. ಈ ರಾಜ್ಯದ ಭಾರತ ಕುರ್ಜಿಯ ಚಾರ್ ತೆಗೆದುಕೊಂಡಾಗಲೇ ಬಂದೆ. ಏನು ನನಗೆ ಮನಸ್ಸು ಬರ್ಲಾಗಿದ್ರಿ ಟೈಮ್ ಪಾಸ್ ಕಾಲಾಗ ಬಸ್ಸರು ಒಂದು ಸ್ಕ್ರಿಪ್ಟ್ ಕೊಟ್ಟರು ಸ್ವಲ್ಪ ನೀವು ಆ್ಯಕ್ಟಿಂಗ್ ಮಾಡು ಅಂತಂದ್ರು ಅವರು. ಆತವರಿ ಗುರುಗಳಂತ ಸುಮ್ಮನೆ ಸ್ಕ್ರಿಪ್ಟ್ ಮಾಡ್ಕೊತ ಕುಂತಿದ್ದ ಅಷ್ಟೊಂದು ಬಂದಿರ್ದಾಗ ನಾನು ನೋಡಿಲ್ಬಿ ಅದನ್ನ ಕ್ರಿಯೇಟಿವ್ ನಿಮಗೆ ಅಂತೂ ಅಭಿನಯಿಸುವುದರಲ್ಲಿ ಈ ನಟರಾಜನನ್ನು ಮೀರಿಸುವಂತಿದೆ ನಿನ್ನ ನಟನೆ. ಅಂತದೇನಿಲ್ಲ ಎಲ್ಲ ನಿಮ್ಮ ಆಶೀರ್ವಾದ ಬಸವಸರ ಆಶೀರ್ವಾದ ಶಿವಕಾಕನ ಆಶೀರ್ವಾದ ಇರ್ಲಿ ತಮ್ಮ ಅಸ್ತರ ಒಬ್ಬ ಹಂಗೆ ಅನ್ಕೋತ ಬಂದ್ರಿ ಇದನ್ಯಾರ ಅದ್ರ ಕಾಲಾಗ ಇರ್ಲಿ ನಿಮ್ಗೆ ಸೌಕಾರ ಮನ್ಯಾಗ ಬಂದ ಮ್ಯಾಗ ಸ್ವಲ್ಪ ಇಲ್ಲಿ ಇರಕ್ಕೆ ಹೇಳ್ಯಾರ ನೋಡ್ರಪ್ಪ. ನನ್ನ ಜೊತೆ ಅಂತದೇನಪ್ಪ ಮಾತು ಅದೇನೋ ಚಕ್ಕಬರ್ದಾಗ ಏನು ಕಂಟ್ರೋಲ್ ಹೆಣ್ಣು ನೋಡತ್ರಿ ಅದಕ್ಕೆ ನೋಡಿ ಮದಿ ಮಾಡ್ಬೇಕಂತ ಅಲ್ಲತ್ರಿಪ್ಪ. ಆ ಮದಿ ಅನ್ನೋದು ಅಷ್ಟೇ ಕೇಳಿನ್ರಿ ನಾ ವಿನಃ ಏನ ಮುಂದಿನ ಕೇಳ್ರಿಪ್ಪ. ಚೆನ್ನ ಸುಖವನ್ನೇ ಅನುಭವಿಸಲೆಂದುದರೆ ಅಲ್ಲಿ ಉದ್ಭವಿಸಿದ ಧೀರನಿಗೆ ಮದುವೆ ಅನ್ನುವ ಮೂರಕ್ಷರದಲ್ಲಿ ಇಲ್ಲ ಚೆನ್ನ ಸುಖ. ಸಿಕ್ಕ ಸಿಕ್ಕ ಹೆಣ್ಣುಗಳನ್ನು ಸೌಂದರ್ಯವನ್ನು ಸೆರೆಗೊಂಡು ಸರ್ದಾರನಂತೆ ಮೆರೆಯುವುದೇ ಈ ನಟರಾಜನ ಗುರಿ. ಚೆನ್ನ ಮದುವೆ ಎನ್ನ ಮೂರಕ್ಷರದ